ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ನಾನೇ ಲೈಫಲ್ಲಿ ಇಷ್ಟು ಒಳ್ಳೆ ಬಿರಿಯಾನಿ ತಿಂದಿರಲಿಲ್ಲ ಅನ್ನೋಷ್ಟು ಚೆನ್ನಾಗಿದೆ. ನನಗೆ ಆ ಥರ ಫೀಲ್ ಆಯಿತು. ತುಂಬ ರುಚಿಯಾಗಿ ಬಂದಿದೆ. ಹಸಿ ಅವರೆಕಾಳು ಜೊತೆಗೆ ಮಾಡಿದ್ದೀನಿ. ಬಾಯಿಲಿಟ್ಟರೆ ಕರ್ಗೋಗೋ ಥರ ಇದೆ, ಅಷ್ಟು ಚೆನ್ನಾಗಿ ಬಂದಿದೆ ಬಿರಿಯಾನಿ ಮಾತ್ರ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅಷ್ಟರಲ್ಲಿ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅನ್ಕೋತೀನಿ. ಮೊದಲು ನಾನು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಅರ್ಧ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಆದಮೇಲೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಾನು 8 ತೊಗೊಂಡಿದ್ದೀನಿ. 8 ಹಸಿಮೆಣ್ಸಿನ್ಕಾಯಿ ಆದಮೇಲೆ 2 ರಿಂದ 3 ಇಂಚಷ್ಟು ಶುಂಠಿ ಕಟ್ ಮಾಡಿ ಇಟ್ಕೊಂಡು ತೊಗೊಂಡಿದ್ದೀನಿ. 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ಪುದೀನ ನೀಟಾಗಿ ತೊಳೆದು ಸೋಸಿ ತೊಳೆದು ಇಟ್ಕೊಂಡಿದ್ದಂಥ ಪುದೀನ ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟು. ಒಂದು 50 ml ಅಷ್ಟು ಮೊಸರು ಹಾಕೋತಿದ್ದೀನಿ. ಚಿಕನ್ ಸಾಫ್ಟ್ ಆಗುತ್ತೆ ಅಂತ ಮೊಸರು ಹಾಕ್ಕೊಳ್ಳೋದು. ಬಿರಿಯಾನಿ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ. ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟನ್ನು. ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ ಇದು. ಮಿಕ್ಸಿ ಸೈಡ್ಗೆ ಎತ್ತಿಟ್ಟಿದ್ದೀನಿ ಮಿಕ್ಸಿ ಜಾರ್ನ. ಇವಾಗ ನಾನು ಚಿಕನ್ ತೊಳೆದಿಟ್ಕೊಂಡಿದ್ದೀನಿ. 1 kg ಚಿಕನ್ ಇದೆ, ಸ್ಕಿನ್ ಔಟ್ ಚಿಕನ್ನು. ಮೀಡಿಯಮ್ ಸೈಜ್ ಪೀಸ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಈಗ ನಾನು ಕುಕ್ಕರ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆಗ್ತಾ ಇರಲಿ. ಅಷ್ಟರಲ್ಲಿ ನಾನು ಮಸಾಲ ತೊಗೊಂಬಿಡ್ತೀನಿ. ನೋಡಿ, ಪಲಾವ್ಗೆ ಏನೇನು ಹಾಕ್ತೀವೋ, ಬಿರಿಯಾನಿಗೆ ಏನೇನು ಹಾಕ್ತೀವಿ, ಪಲಾವ್ಗೆ ಏನೇನು ಹಾಕ್ತೀವಿ ಎಲ್ಲ ಒಂದೇ ಮಸಾಲೆ ಅಲ್ವಾ, ಅಷ್ಟು ಮಸಾಲೆ ನಾನು ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡ್ತೀನಿ. ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ಅವರೆಕಾಳು ಹಾಕ್ಕೊಂಬಿಡ್ತೀನಿ. 200 ಗ್ರಾಮಷ್ಟು ಅವರೆಕಾಳು ಹಾಕ್ಕೊಂಡಿದ್ದೀನಿ ನಾನು. ಕಾಳು ಇತ್ಬಿಟ್ಟು ಬೇಕಾದರೂ ಹಾಕ್ಕೋಬೋದು. ನಾನು ಉಂಡೆ ಕಾಳನ್ನೇ ಹಾಕ್ಕೊಂಡಿದ್ದೀನಿ. ಕಾಳು ಸ್ವಲ್ಪ ಮೆತ್ತಗಾಗ್ತಿದ್ದಂಗೆ ನಾನು ಚಿಕನ್ ಹಾಕೋತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಅರಿಶಿನ ಹಾಕೋತಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾಯಿತು. ಇವಾಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಪೇಸ್ಟು, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ, ಅದು ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನು ಮಿಕ್ಸ್ ಮಾಡಿಬಿಡ್ತೀನಿ ಚೆನ್ನಾಗಿ. ನೋಡಿ, ಅದು ಹಾಕ್ತಿದ್ದಂಗೆ ಚಿಕನ್ ನೀರು ಬಿಟ್ಕೋತಾ ಇದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕುದೀತಾ ಇದೆ ನೋಡಿ. ಚಿಕನ್ನು ಅವರೆಕಾಳೆಲ್ಲ ಒಟ್ಟಿಗೆ ಕುದೀತಾ ಇದೆ. ಕಲರ್ಫುಲ್ ಆಗಿದೆ ನೋಡೋದಕ್ಕೆ. ಅದ್ರ ಪಾಡ್ಗೆ ಅದು ಬೇಯ್ತಾ ಇರುತ್ತೆ. ಇವಾಗ ನಾನು 1 ಗ್ಲಾಸ್ ತೊಗೋತೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಕ್ಕಿ ತೊಗೊಂಡು ತೊಳ್ಕೊಂಬಿಡ್ತೀನಿ. ಇದ್ರ ಪಾಡ್ಗೆ ಇದು ಬೇಯ್ತಾ ಇರಲಿ. ನೋಡಿ, ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಮಸಾಲೆಗಳು ಸೇರಿಸ್ಕೊಂಡ್ಬಿಡ್ತೀನಿ. ಮೊದಲಿಗೆ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. 2 ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ, ಗ್ರೇವಿ ಥರ ಇದೆ ಚಿಕನ್. ಇವಾಗ ಚೆನ್ನಾಗಿ ಕುದೀತಾ ಇದೆ. ಇವಾಗ ಅಕ್ಕಿ ಸೇರಿಸ್ಕೊಂಬಿಡೋಣ. ತೊಳೆದಿಟ್ಕೊಂಡಿದ್ನಲ್ವ, ಒಂದು 5 ನಿಮಿಷ ತೊಳೆದಿಟ್ಟಿದ್ದೆ ಅಕ್ಕಿನ. 5 ನಿಮಿಷ ನೆಂದಿದೆ ಅಕ್ಕಿ. ಅದು ಅನ್ನ ಉದ್ರಾಗಲಿ ಅಂದ್ಬಿಟ್ಟು ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚಿಕನ್ನೇ ನೀರು ಬಿಟ್ಕೊಂಡಿದೆ ನೋಡಿ. ಇಷ್ಟು ನೀರು ಬಿಟ್ಕೊಂಡಿದೆ ಚಿಕನ್ನು. ಅದರಿಂದ ನೀರು ನೋಡ್ಕೊಂಡು ಸೇರಿಸ್ಕೊಳ್ಳೋಣ. ನಾನಿವಾಗ 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕಬೇಕಾಗಿತ್ತು. ಆದರೆ ನಾನಿವಾಗ 4 ಗ್ಲಾಸ್ ನೀರು ಹಾಕ್ತಾಯಿಲ್ಲ. 3.5 ಗ್ಲಾಸ್ ಅಷ್ಟು ನೀರು ಹಾಕ್ಕೋತೀನಿ ನಾನು. ಅಕ್ಕಿ ಕೂಡ ಸ್ವಲ್ಪ ಹೊಸ ಅಕ್ಕಿನೇ, ಹಳೇದಾಗಿಲ್ಲ.
ಹೊಸ ಅಕ್ಕಿ ಆದರೆ ಸ್ವಲ್ಪ ನೀರು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ಅನ್ನ ಮುದ್ದೆ ಥರ ಆಗಿಬಿಡುತ್ತೆ. ನೋಡಿ 3 ಗ್ಲಾಸ್ ಆಯಿತು. ಇವಾಗ ಅರ್ಧ ಗ್ಲಾಸ್ ಹಾಕ್ಕೋತೀನಿ. 3.5 ಗ್ಲಾಸ್ ಅಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕುದೀತಾ ಇದೆ. ನಾನು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಆ ಕ್ಲಿಪ್ಪೆಲ್ಲೋ ಮಿಸ್ ಆಗಿಬಿಟ್ಟಿದೆ. ನೀವು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ಕೊಂಬಿಡಿ. ನನಗಿಲ್ಲಿ ಕ್ಲಿಪ್ಪಲ್ಲಿ ಮಿಸ್ ಆಗಿಬಿಟ್ಟಿದೆ ಕಟ್ ಮಾಡಬೇಕಾದ್ರೆ ವಿಡಿಯೋನ. ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಆಮೇಲೆ ಉಪ್ಪು ಹಾಕಿಲ್ಲ ಅಂದ್ಕೋಬೇಡಿ. ನೋಡಿ ನಾನು ತಕ್ಷಣ ಕುಕ್ಕರ್ ಮುಚ್ಚಿಲ್ಲ, ಹಾಗೆ ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ. ಅನ್ನ ಉದ್ರಾಗಲಿ ಅಂದ್ಬಿಟ್ಟು. ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ಕುಕ್ಕರ್ ಮುಚ್ತೀನಿ. 1 ವಿಷಲ್ ಬರ್ಸ್ಕೊತೀನಿ ಅಷ್ಟೇ. 1 ವಿಷಲ್ ಬರಲಿ. ಬಂದಿದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ಮಿಕ್ಸ್ ಮಾಡ್ಕೊಂಬಿಡೋಣ. ತುಂಬಾ ಚೆನ್ನಾಗಾಗಿದೆ. ಹೊಸ ಅಕ್ಕಿ ಹೆಂಗಾಗುತ್ತೋ ಅಂದ್ಕೊಂಡಿದ್ದೆ, ಚೆನ್ನಾಗಾಗಿದೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ ಮಾತ್ರ. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಕೂಡ ಅಂದ್ಕೊಂಡಿರಲಿಲ್ಲ. ಇಷ್ಟು ಈಸಿಯಾಗಿ ಆಗುತ್ತೆ ಅಂತಲೂ ಅಂದ್ಕೊಂಡಿರಲಿಲ್ಲ. ಯಾಕೆ ಅಂದರೆ ವಿಡಿಯೋ ಮಾಡಬೇಕಾದ್ರೆ ಸ್ವಲ್ಪ ನರ್ವಸ್ ಆಗಿಬಿಡ್ತೀನಿ ನಾನು, ಹೊಸ್ದಾಗಿ ಚಾನಲ್ ಶುರು ಮಾಡಿರೋದ್ರಿಂದ. ವಿಡಿಯೋ ಇಲ್ಲ ಅಂದರೆ ಕಣ್ಣು ಮುಚ್ಕೊಂಡು ಅಡುಗೆ ಮಾಡ್ತೀನಿ, ಅಷ್ಟು ಈಸಿ ನನಗೆ ಅಡುಗೆ ಮಾಡೋದು. ನೀವು ಒಂದ್ಸಲಿ ಟ್ರೈ ಮಾಡಿ ಬಿರಿಯಾನಿ ಮಾಡೋದಕ್ಕೆ. ಹೆಂಗೆ ಬಂದಿತ್ತು ಅಂತ ಹೇಳಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಒಳ್ಳೊಳ್ಳೆ ರೆಸಿಪೀಸ್ ಎಲ್ಲ ಮಾಡಿ ನಾನು ವಿಡಿಯೋದಲ್ಲಿ ಹಾಕ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಅದು ನೀವು ಕಮೆಂಟ್ ಮುಖಾಂತರ ಹೇಳಿ, ನಾನು ಸರಿ ಮಾಡ್ಕೋತೀನಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್.